ಸರ್, ಈಗ ಆ ಭಯೋತ್ಪಾದಕರು ಯಾರ ರಾಜಕೀಯದವ್ರ ಜೊತೆ ಸಂಪರ್ಕದಲ್ಲಿದ್ರು, ಅದಕ್ಕೆ ನಾನು ಕೇಳಿ ಬಂದಿದ್ದಕ್ಕೆ ನಾನು ಹೇಳಿದ್ದು, ಆ ತರ ಯಾರನ್ನ ರಾಜಕಾರಣಿಗಳು ರಾಜಕೀಯ ಲಾಭಕ್ಕೋಸ್ಕರ ಮಾಡಿದ್ರೆ ಅವ್ರಿಗೂ ಒಳ್ಳೇದಾಗಲ್ಲ, ಅವ್ರ ಕುಟುಂಬಕ್ಕೂ ಒಳ್ಳೇದಾಗಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ಸರಿ, ಇದರಲ್ಲಿ ಟೆರರಿಸ್ಟ್ ಅವ್ರ ಜಾತಿ ಇಲ್ರಿ. ಒಂದು ಹೇಳ್ತೀನಿ, ಅವತ್ತಂದು ಹೇಳ್ತೀನಿ, ಟೆರರಿಸ್ಟ್ಗೆ ಜಾತಿನೇ ಇಲ್ಲ. ಯಾರು ಟೆರರಿಸ್ಟ್ ಅವ್ರ ಜಾತಿನೇ ಇಲ್ರಿ ಅವನು. ಆಮೇಲೆ ನಮ್ಮ ಇಸ್ಲಾಂ ಧರ್ಮದಲ್ಲಿ ಟೆರರಿಸ್ಟ್ ಅವ್ರಿಗೆ ಈಗ ಪರ್ಮಿಷನ್ನೇ ಕೊಟ್ಟಿಲ್ಲ. ಅವ್ನು ಮುಸ್ಲಿಮೇ ಇಲ್ಲ. ಅವ್ನು ಯಾರು ಟೆರರಿಸ್ಟ್ ಮುಸ್ಲಿಮ್ ಅಂತ ಅವ್ನು ಮುಸ್ಲಿಮ್ ಅಲ್ವೇ ಅಲ್ಲ. ಅವನು ಆಮೇಲೆ ಯಾವ ಇದ್ದಲ್ಲಿ ನೀವು ಹೇಳ್ಕೊಡಲ್ಲ ಸರ್ ಈ ಥರ ಮಾಡೋಕ್ಕೆ. ನಾನು ಹೇಳ್ತೀನಲ್ಲ, ಪ್ರತಿ ಸಲ ನನ್ನ ಮಾಧ್ಯಮದಲ್ಲೂ ಭಾಳ ಸತಿ ಹೇಳಿದ್ದೀನಿ, ಒಬ್ಬ ಎಸ್ಪೆಷಲಿ ರಾಜಕಾರಣಿ, ಯಾರನ್ನ ರಾಜಕಾರಣಿಗಳು ರಾಜಕೀಯಕ್ಕೆ ಬಂದಾದ್ಮೇಲೆ ದಯಮಾಡಿ ಜಾತಿ ಮಾಡೋಕ್ಕೆ ಹೋಗಬೇಡಿ. ನೀವು ಹಂಗೂ ಜಾತಿ ಮಾಡೋಂಗಿದ್ರೆ ಮನೇಲಿ ಕೂತ್ಕೊಂಡು ಜಾತಿ ಮಾಡಿ. ಇದನ್ನು ನನ್ನ ಲಕ್ಷ ಜನ ನಂಬಿರ್ತಾರೆ. ನಾವು ಜಾತಿ ಮಾಡಿದ್ರೆ ದೇವ್ರು ನಮ್ಗೆ ಒಳ್ಳೇದಾಗ್ತದೆ ನಮಗೆ. ಆಮೇಲೆ ನಮಗಿಲ್ಲ, ನಮ್ಮ ಮಕ್ಕಳು ಹುಳ ಬಿಚ್ಚಾಯ್ತಾರೆ ಸರ್. ಅವು ಪೊಲಿಟಿಕಲ್ ಟೆರರಿಸ್ಟ್ ಇರಬಹುದು ಅನ್ನೋದು ತಮ್ಮ ಅನುಮಾನ. ಅದೇ ಸರ್, ಗೊತ್ತಿಲ್ಲ ನನಗೆ ಮಾಹಿತಿ. ನಾನು ಹೂವು ಸುದ್ದಿ ಕೇಳಿದ್ದೀನಿ, ತನಿಖೆ ನಡೀತಾ ಇದೆ. ಇದು ಘಟನೆ ಆಗಬಾರ್ದಾಗಿದ್ದು ಘಟನೆ ಆಗಿದೆ. ಏನೋ ಪೊಲಿಟಿಕಲ್ ಇನ್ವಾಲ್ವ್ಮೆಂಟ್ ಇದೆ, ಅದೇ ನನಗೂ ಆಶ್ಚರ್ಯ ಆಯಿತು. ಈಗ 11ನೇ ತಾರೀಕು ಬಿಹಾರ್ ಚುನಾವಣೆ, 10ನೇ ತಾರೀಕು ಇನ್ಸಿಡೆಂಟ್ ಆಗಿದೆ. ಎಲ್ಲ ಒಂದು ಕಡೆ ಹೂವು ಸುದ್ದಿಗಳು ಹಂಗೇನಾರು ಆಗಿದ್ರೆ ಯಾರಿಗೂ ಒಳ್ಳೇದಿಲ್ಲ, ಯಾರಿಗೂ ಒಳ್ಳೇದಾಗಲ್ಲ. ಟೈಮಿಂಗ್ಲಿ ನಿಮ್ಗೆ ಒಳ್ಳೇದಾಗ್ಬೋದು, ಮುಂದೆ ಭಾಳ ಕಷ್ಟ ಅನುಭವಿಸ್ತೀರಾ. ಸರ್, ಈ ರೀತಿಯ ಘಟನೆಗಳು ಹಿಂದೇನೂ ಆಗಿರ್ಬೋದು ಅಂತ ಯಾವ್ದಾದ್ರು ಅನುಮಾನ ಇದೆಯಾ? ನಾನು ಹೆಚ್ಚಾಗಿ ಮಾತಾಡಕ್ ಹೋಗಲ್ಲ. ಈ ಘಟನೆ ಆಗಬಾರ್ದಾಗಿತ್ತು ಅಂದ್ರೆ ಅಷ್ಟೇ. ರಾಯರೆಡ್ಡಿ ಅವರು ಸಿದ್ದರಾಮಯ್ಯನವ್ರನ್ನ ಸಂವಿಧಾನಾತ್ಮಕವಾಗಿ ಸಿಎಂ ಮಾಡಿದ್ದೀವಿ, 5 ವರ್ಷ ಸಿಎಂ ಅಂತ ಹೇಳ್ತಾರೆ. ಈಗ ನಾನು ಹೇಳ್ದಲ್ಲ, ಈಗ ನಮ್ಮ AICC ಅಧ್ಯಕ್ಷರು ಮನೆ ಮುಂದೆ ನಿಂತ್ಕೊಂಡು ಹೇಳ್ತಾ ಇದ್ದೀನಿ, ಈ 28 ಸಿದ್ದರಾಮಯ್ಯ ಮುಖ್ಯಮಂತ್ರಿ ಕುರ್ಚಿ ಖಾಲಿ ಇಲ್ಲ. ಅದು ಖಾಲಿ ಇದ್ರೆ ತಾನೇ ಚರ್ಚೆ ಆಗಬೇಕಾಗಿರೋದು. ಅವರು ಅಧ್ಯಕ್ಷ ಆಗಿದ್ದಾರೆ, ಅಧ್ಯಕ್ಷ ಕುರ್ಚಿನೂ ಖಾಲಿ ಇಲ್ಲ. ಅವರು ಮುಖ್ಯಮಂತ್ರಿ ಆಗ್ಬೇಕಂತ ಆಸೆ ಇದೆ. ಯಾರಿಗ ಆಸೆ ಇರಲ್ಲ ಮುಖ್ಯಮಂತ್ರಿ ಆಗ್ಬೇಕಂತ? ನೀವು ಮುಖ್ಯಮಂತ್ರಿ ಮಾಡ್ತೀನಿ ಅಂದ್ರೆ ಆಸೆ ಇರಲ್ವಾ? ಆಸೆ ಇಲ್ವಾ? ಆಸೆ ಇದೆಯಲ್ಲ. ಯಾರಿಗೂ ಮುಖ್ಯಮಂತ್ರಿ ಆಗ್ಬೇಕಂತ ಎಲ್ಲರಿಗೂ ಆಸೆ ಇರೋ ಸಹಜ. ಆ ಶಿವಕುಮಾರ್ಗೂ ಇದೆ, ಅವ್ರ ಅಭಿಮಾನಿಗಳು ಇದೆ. ನಾವು ಸಿದ್ದರಾಮಯ್ಯ ಆದ್ಮೇಲೆ 28 ಆದ್ಮೇಲೆ ಶಿವಕುಮಾರ್ ಮುಖ್ಯಮಂತ್ರಿ ಆಗ್ಬೇಕಂತ ನಾವು ಬಯಸ್ತೀವಿ. ಆಗ್ಬೇಕು, ಅವ್ರ ಪಕ್ಷ ದುಡಿದಿದ್ದಾರೆ, ಅವರು ಅಲ್ಲಿವರೆಗೂ ಇಲ್ಲ, ಶ್ರಮ ಪಟ್ಟಿದ್ದಾರೆ. ಅವರು 28ರವರೆಗೂ ಇಲ್ಲ, ಖಾಲಿನೇ ಇಲ್ಲಲ್ಲ. ನೀವು ಕಾಯ್ಬೇಕಲ್ಲ 33ರವರೆಗೆ, ಖಾಲಿನೇ ಇಲ್ಲಲ್ಲ. 28 ಕಾಂಗ್ರೆಸ್ ಸರ್ಕಾರನೇ ಬರೋದು. ಇದು ಹೇಳ್ತಾ ಇಲ್ವಾ ಸರ್? ಈಗ ಮನೆಗಳು 5 ಗ್ಯಾರಂಟಿ ಅಂತ ಹೇಳಿದ್ವಿ ನಾವು. 5 ಗ್ಯಾರಂಟಿ ಏನು ಕೊಡ್ತೇವೆ? ಈ 5 ಗ್ಯಾರಂಟಿಗಳು ಕೊಡೋಕೆ ಸಾಧ್ಯ ಆಗಲ್ಲ. ಈ ಗ್ಯಾರಂಟಿಗಳು ಕೊಡಬೇಕಾದ್ರೆ 55ರಿಂದ 60 ಸಾವಿರ ಕೋಟಿ ಆಗ್ತದೆ. ಇವ್ರು ಬರೀ ರಾಜಕೀಯ ಭಾಷಣ ಮಾಡಿದ್ದಾರೆ, ಗ್ಯಾರಂಟಿಗಳು ಕೊಡೋಕೆ ಸಾಧ್ಯ ಆಗಲ್ಲ ಅಂದರು. ನಮ್ಮ ಮಾತು ತಕ್ಕಂಗೆ ಒಂದೇ ತಿಂಗಳಲ್ಲಿ 5 ಗ್ಯಾರಂಟಿ ಜಾರಿ ಮಾಡಿದ್ವಿ. ಇದು ನಾವು ಘೋಷಣೆ ಮಾಡಿಲ್ಲ ಬಡವ್ರ ಮನೆ ಕೊಡ್ತೀವಿ ಅಂತ. ಬಡವ್ರು ಬೀದಿಯಲ್ಲಿದ್ದಾರೆ ಕಾರಣಕ್ಕೆ ಮನೆ ಸಿದ್ದರಾಮಯ್ಯ ಅವರು ಅಷ್ಟು ಕಷ್ಟದಲ್ಲೂ ಗ್ಯಾರಂಟಿದಲ್ಲೂ 9,500 ಕೋಟಿ ಕೊಡ್ತೀನಿ ಅಂತ ಒಪ್ಕೊಂಡು ಈಗ ಬಡವ್ರ ಮನೆಗಳು ಕೊಡ್ತಾ ಇದ್ದೀವಿ. ಅಲ್ಲೇ ಅರ್ಥ ಮಾಡ್ಕೊಬೇಕಾಗ್ತದೆ. ಆಮೇಲೆ ಇದು ನೋಡಿ, ಇತಿಹಾಸ ತೆಗೀರಿ ನೀವು, ಮಾಧ್ಯಮ ಸ್ನೇಹಿತರು ಕೇಳೋದು. ಯಾವಾಗ ಚುನಾವಣೆ ಬರ್ತದೆ, ಜನಗಳ ಮುದ್ದೆ ಕಾಂಗ್ರೆಸ್ ಪಕ್ಷ ಹೋದ್ರೆ ಏನು ಮಾಡ್ತೀವಿ? ನಮ್ಮ ಸಾಧನೆ ಅನ್ನೋದು ತೋರಿಸ್ಕೊಂಡಾಗ ಹೇಳ್ತೀವಿ, ನಮ್ಮ ಸರ್ಕಾರ ಇತ್ತು ಹಿಂದಿನ 2015 ಹೇಳ್ಕೊಂಡು 18 ನಮ್ಮ ಸರ್ಕಾರ ಇತ್ತು, ಇಂಥ ಭಾಗ್ಯಗಳು ಕೊಟ್ಟಿದ್ದೀವಿ, ಇಂಥ ಕಾರ್ಯಕ್ರಮನ ಕೊಡ್ತೀವಿ. 2023 ಚುನಾವಣೆಗೆ ಹೋಗಿದ್ದೀವಿ, ನಮ್ಮ ಸರ್ಕಾರ ಬಂದರೆ 5 ಗ್ಯಾರಂಟಿಗಳು ಕೊಡ್ತೀವಿ ಅಂತ ನಮ್ಮ ಸಾಧನೆಯನ್ನು ತೋರಿಸಿ ನಾವು ಮತ್ತಾಗಿರ್ತೀವಿ. ಯಾವ ಥರ BJP ಅವರು ಸಾಧನೆ ತೋರಿಸಿದಾರ, ಹೇಳಿದಾರ ನಾವು ಇಂಥದ್ದು ಮಾಡಿದ್ವಿ ಅಂತ? ಏನಿಲ್ವೇ ಇಲ್ಲಲ್ಲ. ಸಾಧನೆ 0. ಬರೀ ಹಿಂದೂ ಮುಸಲ್ಮಾನ್. ಅವ್ರು ಯಾವ ಹಿಂದೂನು ಬೇಕಾಗಿಲ್ಲ, ಯಾವ ಮುಸಲ್ಮಾನು ಬೇಕಾಗಿಲ್ಲ. ಅವ್ರು ಬೇಕಾಗಿರೋದು ಕುರ್ಚಿ ಓಟು ಇಲ್ಲ, ಕುರ್ಚಿ. ಇದೆಲ್ಲ ಕುರ್ಚಿಗೋಸ್ಕರ ಮಾಡ್ತಾ ಇರೋದು. ಅದೆಲ್ಲ ದಯಮಾಡಿ ಮಾಡಿಕೊಡುದು. ಇದು ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ.